ನನ್ನ ಹೆಸರು ಅಮಲ್ ರಾಜು. ನಾನು ಕನ್ಯಾಕುಮಾರಿ ಜಿಲ್ಲೆ ಎಲ್ ನಗರದಲ್ಲಿ ಇದ್ದೀನಿ. ನನಗೆ ಮ್ಯಾರೇಜ್ ಆಗಿ 4 ಜನ ಮಕ್ಕಳಿದ್ದಾರೆ. 3 ಜನ ಗಂಡು ಮಕ್ಕಳು, ಒಬ್ಳು ಮಗಳು ಅವಳೆ. ನಾನು ಸಮುದ್ರದಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀನಿ. ನನಗೆ ಇವಾಗ ವಯಸ್ಸು 50. ನಾನು 18 ವರ್ಷದಲ್ಲೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲಂದ್ರಲ್ಲಿ ಬಿದ್ದೋಯ್ತಾ ಇದೆ. ಕುಡಿದ್ಬಿಟ್ಟು ಯಾವಾಗಲೂ ನಾನು ಕುಡ್ತಾನೆ. ಆ ಕುಡಿದ್ರೇನೆ ನನಗೆ ಮನಸ್ಸಿಗೆ ನೆಮ್ಮದಿ ಆಗೋದು. ಒಂದು ಫುಲ್ಲು ಕುಡಿತಾ ಇದೆ, ಒಂದು ಫುಲ್ಲು ಹೊಡಿದರೆ ನನಗೆ ಕಿಕ್ಕೆ ಏರಕ್ಕಿಲ್ಲ. ಆ ಥರ ಕುಡಿದು ಅಮ್ಲಲ್ಲಿ ನಾನು ಗಾಡಿಲೆಲ್ಲ ಬರಬೇಕಾದ್ರೆ ಬಿದ್ದು ಮೂಳೆ ಎಲ್ಲ ಮುರಿದೋಗಿದೆ. ಈ ಕಡೆನೂ ಮೂಳೆ ಮುರಿದೋಗಿದೆ. ಬೋಟ್ನು ಎಲ್ಲ ಒಡೆದು ಮುರಿದಾಕುವೆ. ಆ ಅಮ್ಲಲ್ಲಿ ಕಾಲಲ್ಲೆಲ್ಲ ಚೆನ್ನಾಗಿ ಒದ್ದು ಅದನ್ನ ತುಣ್ದಾಕ್ಬಿಡುವೆ. ಯಾರು ನನ್ನ ಹತ್ರ ಯಾವ ತಂಟೆಗೂ ಬರ್ತಾಯ್ತಿಲ್ಲ. ಅವನು ಹಿಂಗೆ ಕುಡ್ಕೊಂಡು ಈ ಥರ ಅಮ್ಲಲ್ಲಿ ಇದ್ದಾನೆ ಅಂದ್ಬಿಟ್ಟು ಸರಿ ಅಂತ ಬೋಟಿಂದ ಇಳಿಸ್ಬಿಟ್ಟವರು ಹೋಗ್ಬಿಡೋರು, ದಡದಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋರು. ಮಿತಿಮೀರಿ ಕುಡ್ಕೊಬಂದು ತುಂಬಾನೇ ಸಮಸ್ಯೆ ಎಲ್ಲ ಮಾಡಿ ಹೊಡೆದು ಮಕ್ಕಳನ್ನೆಲ್ಲ ಕೆಟ್ಟ ಮಾತಲ್ಲಿ, ನನ್ನೂ ಕೆಟ್ಟ ಮಾತಲ್ಲಿ ಬೈದು ತುಂಬಾನೇ ಹಿಂಸೆ ಮಾಡ್ತಾರೆ. ಚೆನ್ನಾಗಿ ಹೊಡಿವೆ. ಹೊಡೆದೆ ಅಂತಂದ್ರೆ ಫುಲ್ಲು ರಕ್ತ ಬರೋದು, ಅಲ್ಲಿ ಇಲ್ಲೆಲ್ಲ ಊದ್ಕೊಂಡಿರೋದು. ನಾನು ಹಿಂಗೆ ಕುಡಿಯೋದ್ರಿಂದ ನಾನು ಮನೇಲಿ ಕುಟುಂಬದಲ್ಲೆಲ್ಲ ಯಾರೂ ನನಗೆ ಗೌರವ ಕೊಡಲ್ಲ. ಎಲ್ಲೋದ್ರೂ ಯಾರೂ ನನ್ನ ಜೊತೆ ಏನು ಮಾತಾಡಲ್ಲ. ನನ್ನ ತಮ್ಮ, ನಂದು ತಮ್ಮಂದಿರು ಅವರು ಎಲ್ಲ ಸೇರಿ ಆ ಟೈಮಲ್ಲಿ ನನ್ನ ಕೈಕಾಲೆಲ್ಲ ಕಟ್ಟಿ ಬೇಡಿ ಎಲ್ಲ ಹಾಕಿದುಂಟು. ಹಂಗೆ ಕಿರ್ಚಾಡ್ಕೊಂಡು ಕೆಟ್ಟಾಗೆಲ್ಲ ಬೈಕೊಂಡು ಹಂಗೆ ಬಿದ್ದಿರ್ತಿದ್ದೆ. ನನ್ನ ಹಗ್ಗದಲ್ಲಿ ಹಿಂಗೆ ಕಟ್ಟಿ ಹಾಕಿರೋರು ನನಗೆ ಮತ್ತು ಇಳಿದ್ಮೇಲೆ ಎಲ್ಲ ಬಿಚ್ಚಿಬಿಡೋರು. ಈ ಥರ ಕುಡ್ದು ಜೊತೆಗೆ ನಾನು ಹನ್ಸು ಹಾಕತ್ತಿದ್ದೆ. ಹನ್ಸು ಹಾಕಳ್ದೆ ಹೋದರೆ ನನಗೆ ನೆಮ್ಮದಿನೇ ಇರಲ್ಲ. ಹನ್ಸು ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಿಕ್ ಬರ್ತದೆ ಅಂದ್ಬಿಟ್ಟು ಮೇಲೂ ಹಿಡ್ಕೊಳ್ಳುವೆ, ಕೆಳಗೂ ಹಿಡ್ಕೊಳ್ಳುವೆ. ಅಂಗಡಿಗೆ ಹೋಗ್ಬಿಟ್ಟು ಹಂಗ್ಸ್ ಏನಾದ್ರು ಕೇಳಿ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ರೆ ನಾನು ದೆವ್ವ ಥರ ಆಗ್ಬಿಡುವೆ. ನನಗೆ ಅದಿದ್ರೇ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿಯಾಗಿರ್ತದೆ. ನೋಡಿದ್ರೆ ನಾನೊಬ್ಬ ಕ್ರೈಸ್ತನೇ, ಆದರೆ ನನಗೆ ಬೈಬಲ್ಲು ಅದೆಲ್ಲ ಏನು ಓದೋಕ್ಕೆ ಗೊತ್ತಿಲ್ಲ. ನಾನೇನೋ ಹೆಸ್ರಿಗೆ ಅಂತ ಸುಮ್ಮನೆ ಚರ್ಚ್ಗೆ ಹೋಗಿ ಬರ್ತಾ ಇದ್ದೆ. ಮನೇಲಿ ಪ್ರಾರ್ಥನೆ ಮಾಡು ಅಂತೆಲ್ಲ ಹೇಳೋರು, ನಾನೇನು ಮಾಡ್ತಾ ಇದ್ದಿಲ್ಲ. ನಂಗೆ ಅದು ಇಷ್ಟ ಇಲ್ಲ. ಪ್ರಾರ್ಥನೆ ಮಾಡು ಅಂತ ಕರೆದ್ರೆ ನಾನು ಜಗಳನೇ ಮಾಡ್ತಾ ಇದ್ದೆ. ಈ ಕುಡ್ತನ ಬಿಡೋಕ್ಕೆ ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ, ಆಗಿಲ್ಲ. ಎಷ್ಟೋ ಕಷ್ಟಪಟ್ಟು ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಈ ವೇಳಾಂಗಣಿಗೆಲ್ಲ ಹೋಗಿದ್ದೀನಿ. ಒಂದು 2 ದಿನ 3 ದಿನ ಚೆನ್ನಾಗಿರ್ತಿದೆ. ಅದಾದ್ಮೇಲೆ ಮತ್ತೆ ಹಳೆದ್ರಂಗೆ ಕುಡಿತಾ ಇರುವೆ. ಹಿಂಗೆ ನನ್ನ ಜೀವನ ಹೋಗ್ತಾ ಇತ್ತು. ಈ ಥರ ನಾನೊಂದು 32 ವರ್ಷದಿಂದ ಕುಡ್ತದ ಅಭ್ಯಾಸಕ್ಕೂ ಆನ್ಸಿಗೂ ದಾಸ ಆಗಿದೆ. ನಮ್ಮ ಮನೇಲಿ ನನ್ನ ಹೆಂಡತಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ಯಾವಾಗಲೂ ನೋಡ್ತಾನೆ ಇರೋಳು. ನನ್ನ ಕರೆಯೋಳು, ನಾನು ಹೋಯ್ತಾ ಇತ್ತಿಲ್ಲ. ಅವಳು ಕೂತ್ಕೊಂಡು ಚೆನ್ನಾಗಿ ನೋಡಿ ಪ್ರಾರ್ಥನೆ ಮಾಡೋಳು. ನೋಡ್ಬಿಟ್ಟು ಬಂದು ಹೇಳೋಳು, ನೋಡಿ ಈ ಥರ ತುಂಬ ಜನ ಸಾಕ್ಷಿ ಹೇಳ್ತಾವ್ರೆ, ನೀವು ಕೂಡ ಬಂದು ನೋಡಿ, ನೋಡಿದ್ರೆ ನಿಮಗೂ ದೇವರೊಂದು ಬಿಡುಗಡೆ ಕೊಡ್ತಾರೆ, ದಯಮಾಡಿ ಬಂದು ನೋಡಿ ಅಂತ ಪ್ಲೀಸ್ ಅಂತ ತುಂಬ ಒತ್ತಾಯ ಮಾಡೋಳು. ಹಂಗಾದರೂ ನಾನು ನೋಡ್ತಾ ಇತ್ತಿಲ್ಲ. ಸರಿ, ಅದೇನು ಸಾಕ್ಷಿ ಹೇಳ್ತವ್ರೆ ನೋಡೋಣ ಅಂದ್ಬಿಟ್ಟು ನಾನು ನೋಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. 2023 ಆಗಸ್ಟ್ ತಿಂಗಳಲ್ಲಿ ಕಾರ್ಯಕ್ರಮ ನೋಡ್ತಾ ಇರಬೇಕಾದ್ರೆ ಮೋಹನ್ ಅಣ್ಣ ಈ ಥರ ಕುಡ್ತದ ಅಭ್ಯಾಸದ ಬಗ್ಗೆ ಒಂದು ಸಾಕ್ಷಿನ ಹೇಳ್ತಾ ಇದ್ರು. ಅದನ್ನ ನಾನು ಕೇಳಿದೆ. ಕೇಳ್ಬಿಟ್ಟಾದ್ಮೇಲೆ ಸರಿ ನಾನು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ, ನಮಗೂ ದೇವರು ಬಿಡುಗಡೆ ಕೊಡ್ತಾರೆ ಅಂದ್ಬಿಟ್ಟು ನಾನು ಒಪ್ಪಿಸ್ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಿದೆ. ನನ್ನ ಹೆಂಡತಿ, ನನ್ನ ಮಕ್ಕಳು ನನ್ನ ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು. ನಾನು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ್ಮೇಲೆ ನನ್ನಲ್ಲೊಂದು ಬದಲಾವಣೆ ಉಂಟಾಯಿತು. ಪ್ರಾರ್ಥನೆ ಮಾಡಿದ ಮಾರನೇ ದಿನದಲ್ಲೇ ನನ್ನ ಗಂಡನಲ್ಲಿ ಒಂದು ಬದಲಾವಣೆ ಕಂಡೆ. ಅವರು ಅವತ್ತು ಕೆಲ್ಸಕ್ಕೋಗಿ ಬಂದವರು ಕುಡಿದನೇ ಬಂದರು. ಅವಾಗ ನಾನು ಕೇಳಿದೆ, ಏನು ಇದು ಈ ಥರ ಹೊಸ ಥರ ಅಂತ. ಇವತ್ತದ್ರ ಚಿಂತೆನೇ ಬಂದಿಲ್ಲ ನನಗೆ, ಆ ಕಡೆ ಹೋಗ್ಬೇಕನ್ನೋ ಯೋಚನೆನೇ ಬಂದಿಲ್ಲ ಅಂತ ಹೇಳಿದ್ರು. ಆ ಥರ ಹೇಳಿದ್ರು, ಇವತ್ತು ನಾನು ಹನ್ಸು ಹಾಕಿಲ್ಲ ಅಂತ ಹೇಳಿದ್ರು. ಅದನ್ನು ಕೇಳಿದ ತಕ್ಷಣ ನನಗೆ ತುಂಬ ಸಂತೋಷವಾಗಿತ್ತು. ಒಂಥರ ರೆಕ್ಕೆ ಬಡ್ದು ಹಾರೋ ಅಷ್ಟು ಸಂತೋಷ ನನ್ನ ಹೃದಯದಲ್ಲಿ. ಇವಾಗ ಯಾರಾದರೂ ಕುಡ್ಕೊ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನು ಅವ್ರ ಪಕ್ಕದಲ್ಲೇ ನಿಂತ್ಕೊಳ್ಳಲ್ಲ, ದೂರ ಹೋಗ್ಬಿಡ್ತೀನಿ. ಒಂಥರ ಅಸಹ್ಯವಾಗಿ ವಾಸನೆ ಹೊಡಿತಾ ಇದೆ ಅಂದ್ಬಿಟ್ಟು ನಾನು ದೂರ ಹೋಗ್ಬಿಡ್ತೀನಿ. ಇವಾಗ ನನಗೆ ಸ್ವಲ್ಪನೂ ಆ ಚಿಂತೆನೇ ಇಲ್ಲ, ಆ ಯೋಚನೆನೇ ಇಲ್ಲ. ಈಗ ಎಲ್ರು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಾರೆ. ಬಾರೋ ಹೋಗೋ ಅಂದವರೆಲ್ಲ ಈಗ ಬನ್ನಿ ಹೋಗಿ ಅಂತ ಮರ್ಯಾದೆ ಕೊಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಬೇಕಾದ್ರೆ ಮನಸ್ಸಿಗೆ ತುಂಬಾನೇ ಸಂತೋಷ, ಉಲ್ಲಾಸವಾಗಿದೆ. ಮುಂಚೆ ಎಲ್ಲ ನಾನು ಪ್ರೇಯರೇ ಮಾಡ್ತಾ ಇದ್ದಿಲ್ಲ. ಇವಾಗ ನಾನು ಬೆಳಿಗ್ಗೆ ಹಾಗೆ ಸಂಜೆನೂ ಪ್ರೇಯರ್ ಮಾಡ್ತೀನಿ. ಬೋಟಲ್ಲಿ ಹೋಗ್ಬೇಕಾದ್ರೂ ಎದ್ದಿದ ತಕ್ಷಣ, ನಿದ್ದೆಯಿಂದ ಎದ್ದಿದ ತಕ್ಷಣ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹಂಗೆ ಪ್ರೇಯರ್ ಮಾಡಿದ್ಮೇಲೆ ಬೇರೆ ಎಲ್ಲ ಕೆಲಸ ಮಾಡೋದು. ಹಂಗೆ ಮುಂಚೆ ಸಿನಿಮಾ ನೋಡ್ತಾ ಇದ್ದೆ, ಸಿನಿಮಾ ಹಾಡುಗಳೆಲ್ಲ ಕೇಳ್ತಾ ಇದ್ದೆ.
ಇವಾಗ ನಮ್ಮನೇಲಿ ನೋಡಿದ್ರೆ ಯಾವಾಗಲೂ ಈ ಕ್ರೈಸ್ತ ಹಾಡುಗಳು, ಈ ಪ್ರಾರ್ಥನೆಗಳು ಇವೇ ಓಡ್ತಾ ಇರ್ತವೆ. ಬೇರೆ ಯಾವುದು ನಮ್ಮನೇಲಿ ಹಾಕೋದೇ ಇಲ್ಲ. ಈ ಥರ 32 ವರ್ಷದಿಂದ ಕುಡ್ತದ ಅಭ್ಯಾಸ, ಅಭ್ಯಾಸದಿಂದ ಬಿಡುಗಡೆ ಕೊಟ್ಟಂಥ ಯೇಸಪ್ಪನಿಗೆ ಕೋಟಿ ಸ್ತೋತ್ರ.